ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MG ಚಾನಲ್. ಫ್ರೆಂಡ್, ಯೂನಿ ಬ್ಯಾಂಕ್ನಲ್ಲಿ ಬ್ಯಾಲೆನ್ಸ್ ಚೆಕ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಜಸ್ಟ್ 2 ನಿಮಿಷದಲ್ಲಿ ನೀವು ಯೂನಿಯನ್ ಬ್ಯಾಂಕ್ನ ನಿಮ್ಮೊಂದು ಫೋನಲ್ಲೇ ನೀವು ಚೆಕ್ ಮಾಡ್ಬೋದು. ಫ್ರೆಂಡ್, ನಿಮ್ಮ ಒಂದು ಬ್ಯಾಲೆನ್ಸ್ ಎಷ್ಟಿದೆ ಅನ್ನೋದು ನಿಮ್ಮೊಂದು ಮೊಬೈಲಲ್ಲೇ ಗೊತ್ತಾಗುತ್ತೆ. ಫ್ರೆಂಡ್, ಅದು ಹೇಗೆ ಚೆಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಿ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ನ ಪ್ರೆಸ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನೀವು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ಫ್ರೆಂಡ್, ಯೂನಿ ಬ್ಯಾಂಕ್ನಲ್ಲಿ ಯಾರೆಲ್ಲ ಅಕೌಂಟ್ ಹೊಂದಿದ್ದೀರಾ, ಅವರು ಅಕೌಂಟ್ ಹೊಂದಿದವರು ಮೊದಲಿಗೆ ನೀವು ನಿಮ್ಮ ಒಂದು ಅಕೌಂಟ್ ಕ್ರಿಯೇಟ್ ಮಾಡೋ ಟೈಮ್ನಲ್ಲಿ, ಫಸ್ಟ್ ಟೈಮ್ ಏನಾದರೂ ಕ್ರಿಯೇಟ್ ಮಾಡೋ ಟೈಮ್ನಲ್ಲಿ ನೀವು ನಿಮ್ಮ ಒಂದು ಮೊಬೈಲ್ ನಂಬರ್ ಕೊಟ್ಟಿರ್ತೀರ. ಆ ಒಂದು ಪಾಸ್ಬುಕ್ಕಿಗೆ, ಆ ಒಂದು ಅಕೌಂಟಿಗೆ ನಿಮ್ಮ ಒಂದು ಮೊಬೈಲ್ ನಂಬರ್ ಕೊಟ್ಟಿರ್ತೀರ. ಆ ಒಂದು ಮೊಬೈಲು ನಿಮ್ಮ ಹತ್ರ ಇರಬೇಕು. ಫ್ರೆಂಡ್, ಆ ಒಂದು ಮೊಬೈಲ್ ತೊಗೊಂಡು ನೀವು ಏನು ಪಾಸ್ಬುಕ್ಕಿಗೆ ಕೊಟ್ಟಿರ್ತೀರಲ್ಲ, ಆ ಒಂದು ಮೊಬೈಲ್ ನಂಬರ್ ತೊಗೊಂಡು ನಿಮ್ಮ ಹತ್ರ ಇರಬೇಕು. ಆ ಒಂದು ಮೊಬೈಲ್ ತೊಗೊಂಡು ಇಲ್ಲಿ ಕಾಣ್ತಿರುವಂಥ ನಂಬರ್, ಈ ನಂಬರ್ ಡಯಲ್ ಮಾಡ್ಕೊಳ್ಳಿ. ಫ್ರೆಂಡ್, ಡಯಲ್ ಮಾಡ್ಕೊಂಡು ಒಂದು ಸಲ ಕಾಲ್ ಮಾಡ್ಕೊಳ್ಳಿ. ಕಾಲ್ ಮಾಡಿದಾಗ ಅದೇ 3 ಸಲ ರಿಂಗ್ ಆಗುತ್ತೆ. ಅದೇ 3 ಸಲ ರಿಂಗ್ ಆಗಿ ಆಮೇಲೆ ಅದೇ ಕಟ್ಟಾಗಿ ಒಂದೇ ನಿಮಿಷದಲ್ಲಿ ನಿಮ್ಮ ಒಂದು ಬ್ಯಾಲೆನ್ಸ್ ಎಷ್ಟಿದೆ ಅಂತ ನಿಮಗೆ ಮೆಸೇಜ್ ಮೂಲಕ ಬರುತ್ತೆ. ಫ್ರೆಂಡ್, ನಿಮ್ಮ ಹತ್ರ ಯಾವುದೇ ಒಂದು ಮೊಬೈಲ್ ಇರಲಿ, ಸ್ಮಾರ್ಟ್ಫೋನ್ ಇರಲಿ ಅಥವಾ ಸಣ್ಣ ಮೊಬೈಲ್ ಇರಲಿ, ಯಾವುದೇ ಒಂದು ಮೊಬೈಲಲ್ಲೂ ಕೂಡ ನಿಮಗೆ ಆರಾಮಾಗಿ ಬ್ಯಾಲೆನ್ಸ್ ಚೆಕ್ ಮಾಡ್ಬೋದು. ಫ್ರೆಂಡ್, ಅಂದರೆ ನೀವು ಅಕೌಂಟ್ ನಂಬರ್ಗೆ ಆ ಒಂದು ನಂಬರ್ನ ಲಿಂಕ್ ಮಾಡಿರಬೇಕು, ಆ ನಂಬರು ಕೊಟ್ಟಿರಬೇಕು, ಆದರೆ ಅಷ್ಟೇ ಬರುತ್ತೆ. ಇಲ್ಲಾಂದರೆ ನೀವು ಏನಾದರೂ ಆ ನಂಬರ್ ಕೊಡಲಿಲ್ಲ ಅಂದರೆ ನಿಮಗೆ ಬರೋಲ್ಲ. ಯಾಕಂದರೆ ರಿಜಿಸ್ಟರ್ ನಂಬರ್ ಕೊಡಲಿಲ್ಲ ಅದು ಹೇಗೆ ಬರುತ್ತೆ ಅಪ್ಡೇಟು. ಹಾಗಾಗಿ ನೀವು ನಂಬರ್ ಕೊಟ್ಟರೆ ಅಷ್ಟೇ ನಿಮಗೆ ಬ್ಯಾಲೆನ್ಸ್ ಚೆಕ್ ಮಾಡೋಕ್ಕೆ ಆಗುತ್ತೆ. ಫ್ರೆಂಡ್, ಈ ಒಂದು ಬ್ಯಾಂಕ್ನ ಹೇಗೆ ಬ್ಯಾಲೆನ್ಸ್ ಚೆಕ್ ಮಾಡೋದು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮಗೇನು ಅನಿಸುವಂಥ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಈ ವಿಡಿಯೋಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಇಂಥ ವೀಡಿಯೋಸ್ಗೆ ಟೇಕ್ ಕೇರ್, ಬಾಯ್.